ಮಾರ್ನಿಂಗ್ ಹೋಗ್ತೀರಾ ಆಗ್ಲೂ ಅದೇ ಗೋಳು, ಮಧ್ಯಾಹ್ನ ಹೋಗ್ತೀರಾ ಅವಾಗಂತೂ ಇನ್ನೂ ಖರಾಬು, ನೈಟ್ ಸೇಮ್ ಟು ಸೇಮ್ ಸಿಚುವೇಶನ್. ಯಾರ್ಗ್ ಹೇಳೋಕ್ಕೂ ಆಗಲ್ಲ, ಕೇಳೋಕ್ಕೂ ಆಗಲ್ಲ. ಸೊ ಕೆಲಸ ಆಗ್ಬೇಕಂದ್ರೆ ಜೀವ ಹೋದ್ರೂ ಮುನ್ನುಗ್ತಾ ಇರಬೇಕು ಅಷ್ಟೇ. ಈಗ ಹೋಗ್ಬೋದಾ? ಇನ್ನೊಂದ್ ಸ್ವಲ್ಪ ಹೊತ್ತು ನೋಡೋಣ. ಈಗ ಅಯ್ಯೋ, ಬ್ಯಾಕ್ ಟು ಬ್ಯಾಕ್ ವೆಹಿಕಲ್ಸ್ ಬರ್ತಾನೆ ಇದೆ. ಹೆಂಗಪ್ಪ ರೋಡ್ ಕ್ರಾಸ್ ಮಾಡೋದು? ಕಾದು ಕಾದು ಟೈಮ್ ಹೋಯ್ತೆ ಹೊರತು ನಿಂತಲ್ಲಿಂದ ಕದ್ಲಕ್ಕಾಗಲ್ಲ. ಯಾಕಂದ್ರೆ 24 ಅವರ್ಸು ಈ ರೋಡ್ ನಲ್ಲಿ ಇದೇ ಗೋಳು. 10 ಹೆಜ್ಜೆ ರೋಡ್ ಕ್ರಾಸ್ ಮಾಡೋಕೆ ಗಂಟೆಗಟ್ಲೆ ಕಾಯ್ಬೇಕು. ಇಲ್ದಿದ್ರೆ ಜೀವ ಹೋದ್ರೂ ಪರವಾಗಿಲ್ಲ ಅಂತ ಬರೋ ವೆಹಿಕಲ್ಸ್ ಮಧ್ಯೆನೇ ನುಗ್ಗಿ ಹೋಗ್ಬೇಕು. ನೃಪತುಂಗ ರಸ್ತೆಯಲ್ಲಿಲ್ಲ ಒಂದೇ ಒಂದು ಸ್ಕೈ ವಾಕ್. ರಸ್ತೆ ದಾಟಲಾಗದೆ ಪ್ರತಿನಿತ್ಯ ಸಾರ್ವಜನಿಕರ ಸರ್ಕಸ್. ಬೆಂಗಳೂರಿನ ಕೆಆರ್ ಸರ್ಕಲ್ನಿಂದ ಹಡ್ಸನ್ ಸರ್ಕಲ್ಗೆ ಸಂಪರ್ಕ ಕಲ್ಪಿಸೋ ನೃಪತುಂಗ ರಸ್ತೆ ಖಾಲಿ ಇರೋದೇ ಕಡಿಮೆ. ಆದ್ರೆ ರಸ್ತೆ ದಾಟ್ಬೇಕಂದ್ರೆ ಸಾರ್ವಜನಿಕರು ಮಾಡೋ ಸರ್ಕಸ್ಸು ಅಷ್ಟಿಷ್ಟಲ್ಲ. ಯಾಕಂದ್ರೆ ನೃಪತುಂಗ ರಸ್ತೆಯಲ್ಲಿ ಒಂದೇ ಒಂದು ಸ್ಕೈ ವಾಕ್ ಕೂಡ ಇಲ್ಲ. ಅಂಡರ್ ಪಾಸ್ ಇದ್ರೂ ಒಂದ್ ಕಡೆ ಓಪನ್ ಆಗಿದ್ರೆ ಮತ್ತೊಂದ್ ಕಡೆ ಕ್ಲೋಸ್ ಮಾಡಲಾಗಿದೆ. ಯಾವುದೇ ಸೆಕ್ಯೂರಿಟಿ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಸಾರ್ವಜನಿಕರು ಒಳಗೆ ಹೋಗೋಕು ಭಯ ಪಡ್ತಿದ್ದಾರೆ. ಇತ್ತ ಬಿಬಿಎಂಪಿ ಬೆಂಗಳೂರಿನ 37 ಕಡೆ ಸ್ಕೈ ವಾಕ್ ಮಾಡೋಕೆ ಮುಂದಾಗಿದೆ. ನಮ್ ರೋಡ್ಗೂ ಸ್ಕೈ ವಾಕ್ ಮಾಡ್ಕೊಡಿ ಅಂತ ಸ್ಥಳೀಯರು ಪಾಲಿಕೆ ಅಧಿಕಾರಿಗಳನ್ನ ಕೇಳಿದ್ರೆ ಡೋಂಟ್ ಕೇರ್ ಅಂತಿದ್ದಾರಂತೆ. ಜನರಿಗೂ ಇದ್ರ ಬಗ್ಗೆ ಸ್ಕೈ ವಾಕು ಈ ಥರದ್ದು ಯಾವುದಾದ್ರೂ ಒಂದು ಮಾಡಬೇಕು ಅಂತ ಜನರು ಹಲವಾರು ಬಾರಿ ಹೇಳ್ತಾ ಇದ್ದಾರೆ. ಬಟ್ ಸರ್ಕಾರ ಆಮೇಲೆ ಕಾರ್ಪೊರೇಷನ್ ಮಹಾನಗರ ಪಾಲಿಕೆಯವರು ತುಂಬ ಬೆಂಗಳೂರಲ್ಲಿ ಎಲ್ಲ ಕಡೆಯೂ ಸ್ಕೈ ವಾಕು ಮತ್ತೊಂದು ನಿರ್ಮಾಣ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅತ್ಯವಶ್ಯಕ ಅಂದರೆ ಈ ನೃಪತುಂಗ ರಸ್ತೆಯಲ್ಲಿ ಸ್ಕೈ ವಾಕು ಅತ್ಯವಶ್ಯಕವಾಗಿ ಮಾಡಬೇಕು ಮತ್ತು ಬೇಗ ಶೀಘ್ರವಾಗಿ ಮಾಡಿದಲ್ಲಿ ಜನರಿಗೂ ಒಂದು ಭಯದ ವಾತಾವರಣ ಈ ರೋಡಲ್ಲಿ ಓಡಾಡಲಿಕ್ಕೆ ತುಂಬ ಭಯ ಪಡ್ತಾ ಇದ್ದಾರೆ. ಅದು ಹೋಗಲಾಡಿಸಬೇಕಾಗಿ ಸರ್ಕಾರಕ್ಕೆ ಹೇಳ್ತಾ ಇದ್ದೀವಿ. ಇನ್ನು ಇದೇ ರಸ್ತೆಯಲ್ಲಿ ಪ್ರತಿಷ್ಠಿತ ಖಾಸಗಿ ಆಸ್ಪತ್ರೆ ಕೂಡ ಇದೆ. ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಕಚೇರಿ, ಕ್ರೀಡಾ ಮತ್ತು ಯುವಜನ ಸೇವೆ ಇಲಾಖೆ, ರಾಜ್ಯ ಶಿಕ್ಷಣ ಇಲಾಖೆ, ಆರ್ಬಿಐ, ಮ್ಯಾಜಿಸ್ಟ್ರೇಟ್ ಕೋರ್ಟ್, ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು, ಲೋಕೋಪಯೋಗಿ ಇಲಾಖೆ, ಅಬಕಾರಿ ಇಲಾಖೆ ಹೀಗೆ ರಾಜ್ಯದ ಎಲ್ಲ ಸರ್ಕಾರಿ ಇಲಾಖೆಗಳ ಮುಖ್ಯ ಕಚೇರಿಗಳು ಇದೇ ರಸ್ತೆಯಲ್ಲಿವೆ. ಹೀಗಾಗಿ ಸದಾ ಜನದಟ್ಟಣೆ ಇರುತ್ತೆ. ಆದ್ರೂ ಸಹ ಒಂದು ಸ್ಕೈ ವಾಕ್ ಕೂಡ ಇಲ್ಲ. ಈ ಬಗ್ಗೆ ಮೇಯರ್ ಅನ್ನ ಕೇಳಿದ್ರೆ ಕಮಿಷನರ್ ಜೊತೆ ಮಾತಾಡ್ತೀನಿ ಅಂತಿದ್ದಾರೆ. ಜನರು ನಮಗೆ ಸ್ಕೈ ವಾಕ್ ಬೇಕಂತ ಕೇಳಿದ್ದಾರೆ. ಖಂಡಿತ PPP ಮಾಡಲಲ್ಲಿ ನಾವು ಈಗಾಗಲೇ ಸುಮಾರು ಕಡೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಇದನ್ನು ನಾವು ಕೂಡಲೇ ನಮ್ಮ ಟ್ರಾಫಿಕ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಮುಖಾಂತರ ಮತ್ತು ನಮ್ಮ ಕಮಿಷನರ್ಗೆ ಹೇಳಿ ಇದನ್ನು ಟೆಂಡರ್ ಕರೆಯಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡಲೇ ಮಾಡ್ತೀವಿ. ಇತ್ತ ಸಾರ್ವಜನಿಕರಿಗೆ ರೋಡ್ ಕ್ರಾಸ್ ಮಾಡೋ ಚಿಂತೆ, ವಾಹನ ಸವಾರರಿಗೆ ಬೇಗ ಹೋಗ್ಬಿಡ್ಬೇಕು ಅನ್ನೋ ಟೆನ್ಷನ್. ಬಟ್ ಇಲ್ಲಿ ಇಬ್ರು ಜೀವಕ್ಕೂ ಗ್ಯಾರಂಟಿ ಇಲ್ಲ. ಸ್ವಲ್ಪ ಮಿಸ್ ಆದ್ರೂ ಅನಾಹುತ ಪಕ್ಕ. ಕಿರಣ್, TV9 ಬೆಂಗಳೂರು.